ಇವತ್ತು ಭಾನುವಾರ 3:40 ಆಗ್ತಿದೆ ಟೈಮು. ಸ್ಟಿಲ್ ಟ್ರಾಫಿಕ್ ಕಡಿಮೆ ಇದೆ ನಮ್ಮ ಮೈಸೂರಲ್ಲಿ. ಯೂಶಲಿ ನಮ್ಮ ಮೈಸೂರು ಹೀಗಿರೋದು, ಬಟ್ ಇತ್ತೀಚೆಗೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗ್ಬಿಟ್ಟಿದೆ. ಬಟ್ ಈಗ ಟ್ರಾಫಿಕ್ ಒಂದ್ ಸ್ವಲ್ಪ ನಾರ್ಮಲ್ ಆಗಿದೆ. ಇವತ್ತು ಈ ಕ್ಷಣ ನಾನು ಹೇಳ್ತಾ ಇರೋದು, ಬಾಯಲ್ಲಿ ಹೇಳೋದು ಟ್ರಾಫಿಕ್ ಇಲ್ಲ ಅಂತ, ಹಿಂಗೆ ಜಾಮ್ ಆಗ್ಬಿಟ್ಟಿದೆ ಎಲ್ಲ. ಅಯ್ಯೋ. ಸೊ ಯಾರಿಗೆಲ್ಲ ಹೀಗಾಗಿದೆ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ. ನೀವ್ ಏನೋ ಒಂದ್ ಆಗಿರಲ್ಲ ಸದ್ಯ ಅಂತ ಅನ್ಕೊಂಡಿರ್ತೀರಾ, ಆದ್ರೆ ಅದ್ರ ನೆಕ್ಸ್ಟ್ ಒಂದು ಫ್ಯೂ ಮಿನಿಟ್ಸ್ಗೆ ಅದಾಗಿರುತ್ತೆ. ಟ್ಯಾಮ್, ಏನು ಹೇಳ್ಕೊಳ್ಳೇಬಾರದು ಅನ್ಸ್ಬಿಡುತ್ತೆ. ಟ್ರಾಫಿಕ್ ಇಲ್ಲ ಅಂತಂದೆ, ನೋಡಿ ಎಷ್ಟು ಟ್ರಾಫಿಕ್ ಇದೆ ಅಂತ. ಇವತ್ತು ಆಲ್ಮೋಸ್ಟ್ ಎಲ್ಲ ಕಡೆ ಪೊಲೀಸ್ ಹಿಡಿಯೋದು ಕಡಿಮೆ ಇರ್ತಾರೆ ಸ್ಯಾಟರ್ಡೆ ಸಂಡೇಸು. ಸ್ಯಾಟರ್ಡೆ ಒಂದ್ ಪಕ್ಷ ಇದ್ರು ಸಂಡೇಸ್ ಇರಲ್ಲ, ಯಾಕೆಂದ್ರೆ ಅವ್ರವ್ರ ಕೆಲ್ಸದಲ್ಲಿ ಬಿಸಿ ಇರ್ತಾರೆ. ಏನ್ ಕೆಲ್ಸ ಅಂತ ನಿಮಗ್ ಗೊತ್ತಿರುತ್ತೆ. Few moments later. ಎಲ್ಲ ಪೊಲೀಸ್ ಪೊಲೀಸ್ ಯಾವ ಬಾಯಲ್ಲಿ ಹೇಳದ್ ನಾವು ಪೊಲೀಸ್ ಇಲ್ಲ ಅಂತ. ಇವತ್ತು ಪೊಲೀಸು ಇದಾರೆ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಹಾಯ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಆಕ್ಟೇನ್ ಆಟೋಮೋಟಿವ್. ಸೊ ಇವತ್ತಿನ ವಿಡಿಯೋ ಸ್ಪೆಷಾಲಿಟಿ ಏನು ಅಂದರೆ, 7 months ಓವರ್ ನಮ್ಮ ಒಂದು GT 650 ತಗೊಂಡು 2700 kilometers ಕಂಪ್ಲೀಟೆಡ್ ಆದ ಕಾರಣ ಒಂದು ಓನರ್ಶಿಪ್ ರಿವ್ಯೂ ಮಾಡೋಣ ಅಂತ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಏನೇ ಹೇಳಿ, ಈ ಬೈಕ್ನ ಪಾರ್ಕ್ ಮಾಡಿ ಒಂದ್ಸಲ ತಿರುಗಿ ನೋಡ್ಲಿಲ್ಲ ಅಂದರೆ ನಾವು GT ಓನರ್ ಅಂತಾನೆ ಅನ್ಸ್ಕೊಳ್ಳಲ್ಲ. ಯಾಕೆ ಅಂದರೆ ಪ್ರತಿಯೊಬ್ಬ GT ಓನರುವೆ ಒಂದು ಕ್ಷಣ ಪಾರ್ಕ್ ಮಾಡಿ ಇಳಿದ ತಕ್ಷಣ ತಿರುಗಿ ನೋಡೋದೇ ಅದ್ರಾಗ ಅವನ ಗಾಡಿನ. ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಈ ಗಾಡಿ. ನನ್ ಮೇಲೆ ಆಣೆ ಇಟ್ಟಳು, ನನ್ ಮೇಲೆ ಆಣೆ ಇಟ್ಟಳು. ಬಂಕಲ್ಲಿ, ಸಿಗ್ನಲ್ಗಳಲ್ಲಿ, ಕೆಫೆ ಹತ್ರ ನಿಲ್ಸಿದಾಗ ಅಥವಾ ಒಂದು ಮಾಲ್ ಹತ್ರ ನಿಲ್ಸಿದಾಗ ಈ ಗಾಡಿನ ನೋಡಿ ಜನ ಅಡ್ಮೈರ್ ಮಾಡ್ತಾರೆ, ಇಷ್ಟಪಡ್ತಾರೆ. ಊರ್ ತುಂಬಾ ಇದೇ ಗಾಡಿ ನೋಡಿ ನೋಡಿ ಬೋರ್ ಆಗಿದ್ರು, ಸಾಕಾಗೋಗಿದ್ರು, ಮತ್ತೆ ಈ ಗಾಡಿನ ನೋಡಿದಾಗ ಅಟ್ರಾಕ್ಟ್ ಆಗ್ತಾರೆ, ಅಷ್ಟೇ ಇಷ್ಟಪಡ್ತಾರೆ. ಅದು ಈ ಗಾಡಿಗೂ ಮತ್ತೆ ಒಂದು ಜನಕ್ಕೆ ಇರೋ ಅಂತ ಒಂದು ಅಟ್ಯಾಚ್ಮೆಂಟ್. ಅಲ್ಲಿ ಹೋಗ್ತಿದೆಯಲ್ಲ, ದಟ್ ಇಸ್ ಮೈ ಫೇವ್ರೆಟ್ ಕಾರ್, ದು Audi Q7. ಏನಪ್ಪಾ ಅಂದ್ರೆ ಈ ಫ್ಯೂಯಲ್ ಗೇಜ್ ಗ್ಲಿಚ್. ಸೊ ಟ್ಯಾಂಕ್ ಅಲ್ಲಿ ನಿಮಗ್ ಪೆಟ್ರೋಲ್ ಇದ್ರು ಎಕ್ಸಾಕ್ಟ್ ಅಮೌಂಟ್ ನಿಮಗ್ ಗೊತ್ತಾಗಲ್ಲ ಎಷ್ಟಿದೆ ಅಂತ. ದಟ್ ಈಸ್ ಅ ಫ್ರಿಕಿಂಗ್ ಗ್ಲಿಚ್ ದಟ್ ನೀಡ್ಸ್ ಟು ಬಿ ರಿಸಾಲ್ವ್. ಇದ್ರಲ್ಲಿರೋ ಇಂಜಿನ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ, ಇದರಲ್ಲಿ 648cc ಪ್ಯಾರಲಲ್ ಟ್ವಿನ್ ಇಂಜಿನ್ ಸಿಗುತ್ತೆ. ಹಾನೆಸ್ಟ್ಲಿ ಹೇಳ್ಬೇಕು ಅಂದ್ರೆ ವರ್ಡ್ಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ರೆ ಸಾಕಾಗಲ್ಲ, ಫೀಲ್ ಮಾಡ್ಬೇಕು, ಅವಾಗ್ಲೇ ಇದರ ಒಂದು ಪವರ್ ಗೊತ್ತಾಗೋದು. ಥ್ರಾಟಲ್ ಓಪನ್ ಮಾಡಿದ್ರೆ ಇದ್ರಲ್ಲಿರುವಂತ ಪವರ್, ಸೌಂಡ್ ಅಂಡ್ ಫೀಲ್ ಸಖತ್ತಾಗಿ ಸೂಪರ್ ಆಗಿದೆ. ನೀವು 110-120 ಮೇಲೆ ಈ ಗಾಡಿನ ಓಡಿಸ್ತೀರಾ ಅಂದ್ರೆ ಯಮರಾಜನ ಹಿಂದೆ ಸೀಟಲ್ಲೇ ಕೂರ್ಸ್ಕೊಂಡು ಹೋಗ್ಬೇಕು. ಇದನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಒಂದು ನೋಡಕ್ಕೆ ಚೆನ್ನಾಗಿ ಸಖತ್ತಾಗಿ ಹಿಂದೆ ಮುಂದೆ 2 ಡಿಸ್ಕ್ ಬ್ರೇಕ್ ಇದ್ರು ಬ್ರೇಕಿಂಗ್ ಪರ್ಫಾರ್ಮೆನ್ಸ್ ಮಾತ್ರ ಕೆಟ್ಟದಾಗಿ ಇದೆ. ಲೋವರ್ ಸ್ಪೀಡ್ಸ್ ಅಲ್ಲಿ ಓಕೆ, ಹೈಯರ್ ಸ್ಪೀಡ್ಸ್ ಅಲ್ಲಿ ಇದನ್ನ ನಂಬ್ಕೊಂಡ್ರೆ ಮತ್ತೊಂದು. ಯಾಕಂದ್ರೆ ಇದು ಕೆಫೆ ರೇಸರ್ ಸ್ಟೈಲಿಂಗ್ ಅಲ್ಲಿ ಇರೋದ್ರಿಂದ ವಿಂಡ್ ಬ್ಲಾಸ್ಟ್ ನಿಮ್ಗೆ ಸರಿಯಾಗಿ ಹೊಡೆಯುತ್ತೆ. ಹಂಗೂ ಅವ್ನು ಯಾರೋ ಧೈರ್ಯ ಮಾಡಿ 120-140 ಮೇಲೆ ಹೋದ ಅಂದ್ರೆ ಗಾಡಿನ ಹಿಡಿಯೋನಾಗಿರ್ಬೇಕು, ಇಲ್ಲ ಅಂದ್ರೆ ಅವನೆಲ್ಲೋ ಗಾಡಿ ಎಲ್ಲೋ ಹಂಗಾಗ್ಬಿಡುತ್ತೆ. ಈ ಗಾಡಿ ಹಿಡಿಯಕ್ಕಾದ್ರೂ ಶುಗರ್ ಕೇನ್ ಜ್ಯೂಸ್ ನ ಕುಡ್ಕೊಂಡು ಗಟ್ಟಿ ಮುಟ್ಟಾಗಿರ್ಬೇಕಪ್ಪ. ಆದ್ರೆ ನಾವು ಕುಡಿಯಕ್ಕೆ ಜಾಸ್ತಿ ಗಾಡಿಗಳಿಗೆ ಕುಡಿಸ್ತಾ ಇದೀವಿ. ಸೊ ಈ ಗಾಡಿನ ಯಾರ್ಯಾರು ಓವರ್ ಸ್ಪೀಡ್ ಮಾಡ್ಬೇಕು, ಹೈ ಸ್ಪೀಡ್ ಮಾಡ್ಬೇಕು ಅಂತ ಒಂದು ಇಂಟೆನ್ಷನ್ ಅಲ್ಲಿ ಅಥವಾ ನೀವು ಮಾಡಕ್ಕೆ ಏನಾದ್ರು ಹೋಗ್ತಿದ್ರೆ, ನೀವು ಒಳ್ಳೆ ಲೈಫ್ ಇನ್ಶೂರೆನ್ಸ್ ಮಾಡ್ಸಿದೀರಾ ಅನ್ನೋದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಅಟ್ಲೀಸ್ಟ್ ನಿಮ್ ತಗೋತಿರೋ ನಿಮ್ಮ ಅಪ್ಪ ಅಮ್ಮಂಗಾರೋ ಒಂದು ಒಳ್ಳೇದಾಗುತ್ತೆ ಲೈಫ್ ಇನ್ಶೂರೆನ್ಸ್ ಇದ್ರೆ. ಇಲ್ಲ ಅಂದ್ರೆ ಮಾಡಕ್ಕೆ ಹೋಗ್ಬೇಡಿ. ಅರ್ಥ ಆಯ್ತು ಅನ್ಸುತ್ತೆ. ಸಿಗ್ನಲ್ ಗಳಲ್ಲಿ ನಿಂತಾಗ್ಲೇ ಈ ಗಾಡಿಯ ಒಂದು ಹೀಟ್ ನಿಮ್ಗೆ ಗೊತ್ತಾಗೋದು. ಮ್ಯಾನೇಜ್ ಮಾಡ್ಕೋಬಹುದು ಅಂತ ಅನ್ಕೊಳ್ಬಹುದು. ಎಷ್ಟೊಂದು ಮ್ಯಾನೇಜ್ ಮಾಡಕ್ಕಾಗತ್ತೆ. ಹಿಂಗೆ ಜೀನ್ಸ್ ಪ್ಯಾಂಟು, ಈ ತರ ಬಿಸಿಲು, ಈ ತರ ಸಿಟಿಲಿ ಬಂದು ನಿಂತ್ಕೊಬಿಟ್ರೆ, ಹಿಂಗ್ ಹಿಡ್ಕೊಂಡು ನಿಂತಿದ್ರೆ ಫ್ರೈ ತಂದೂರಿ ಆಗೋಗುತ್ತೆ ನಿಮ್ಮ ಕಾಲ್ಗಳು. ಮೇಜರ್ ಇಶ್ಯೂ, ಹೀಟಿಂಗ್ ಇಶ್ಯೂ ತಡಿಯಕ್ಕೆ ಆಗಲ್ಲ. ಕಂಫರ್ಟ್ ಬಗ್ಗೆ ಮಾತಾಡೋದಾದ್ರೆ, ಶಾರ್ಟ್ ವೀಕೆಂಡ್ ರೈಡ್ಸ್ ಆಗಿರ್ಬೋದು, ಸಿಟಿ ರೈಡ್ಸ್ ಆಗಿರ್ಬೋದು, ಓಕೆ. ಅದೇ ನೀವೊಂದು 100 kilometer ಸ್ಟ್ರೆಚ್, 150 kilometer ಸ್ಟ್ರೆಚ್ ಓಡಿಸ್ತೀರಾ ಅಂದ್ರೆ ನಿಮ್ ನೆಕ್, ಬ್ಯಾಕ್, ವ್ರಿಸ್ಟ್ ಎಲ್ಲ ಒಂದು ವಾಟ್ಸ್ಆಪ್ ಗ್ರೂಪ್ ಕ್ರಿಯೇಟ್ ಮಾಡ್ಕೊಂಡು ಸರಿಯಾಗಿ ಹೊಡಿಯುತ್ತೆ. ಆ ಲೆವೆಲ್ ಪೇನ್ ನಿಮಗ್ ಫೀಲ್ ಆಗುತ್ತೆ.
ನರಕಕ್ಕಿಂತ ಇನ್ನೇನಾದ್ರೂ ಅಕಸ್ಮಾತ್ ಏನಾದ್ರು ಬಂದ್ರೆ ಇವನು ಯಾರು ಯಮ ಏನಾದ್ರು ಬಂದು ನೋಡ್ಬಿಟ್ರೆ ನನ್ನ ಮಗ ನನಗಿಂತ ಚೆನ್ನಾಗಿ ಮಾಡ್ಬಿಟ್ಟವನಲ್ಲ ಇದನ್ನ ಅನ್ಕೊಂಡು ವಾಪಸ್ ಹೊಟ್ಟೋಗ್ಬಿಡ್ತಾನೆ. ಈ ಸೀಟು ಸಿಕ್ಕಾಪಟ್ಟೆ ಸ್ಟಿಫ್ ಆಗಿದೆ. ಇನ್ನೊಂದ್ ಸ್ವಲ್ಪ ಫಿಮ್ ಆಗಿರ್ಬೋದಿತ್ತು, ಸಾಫ್ಟ್ವೇರ್ ಸೈಡ್ ಕೊಡ್ಬೋದಿತ್ತು. ಅಂಡ್ ಪಿಲಿಯನ್ ಮಾತ್ರ ಡಿಸ್ಕಂಫರ್ಟ್. ಪಿಲಿಯನ್ ಗಳು ಈ ಗಾಡಿಲಿ ನೀವು ಕೂತ್ಕೊಂಡು ಕರ್ಕೊ ಹೋಗ್ತೀರಾ ಅಂದ್ರೆ ವರ್ಸ್ಟೆಸ್ಟ್ ಪಾಸಿಬಲ್. ಈ ಫುಟ್ ಪ್ಯಾಗ್ ಏನಿದೆಯಲ್ಲ, ದಿಸ್ ಆಂಗಲ್ ಇಸ್ ಟೂ ಮಚ್. ಸೊ ಲೆಗ್ ಕ್ರ್ಯಾಂಪ್ ಬರೋದು ಪಿಲಿಯನ್ಗೆ ವೆರಿ ವೆರಿ ಕಾಮನ್. ಇಟ್ ಈಸ್ ವೆರಿ ಅನ್ಕಂಫರ್ಟೇಬಲ್ ಫಾರ್ ದೆಮ್. ಸೊ ಸಿಂಗಲ್ ಸೀಟ್ ಇಟ್ಸ್ ಬೆಸ್ಟ್. ಎಲ್ಲರೂ ಕೇಳ್ತಾರೆ ಮೈಲೇಜ್ ಎಷ್ಟು ಕೊಡುತ್ತೆ, ಮೈಲೇಜ್ ಎಷ್ಟು ಕೊಡುತ್ತೆ, ಮೈಲೇಜ್ ಎಷ್ಟು ಕೊಡುತ್ತೆ ಅಂತ. ನೀವ್ ಹೆಂಗೆ ಓಡಿಸಿದ್ರು, ಯಾವುದೇ ತರ ಓಡಿಸಿದ್ರು 20 ಮೇಲೆ ಕೊಡಲ್ಲ. 20 ಇಸ್ ದಿ ಮ್ಯಾಕ್ಸ್ ಮೈಲೇಜ್ ಇಟ್ ಗಿವ್ಸ್. ಸರ್ವಿಸ್ ಬಗ್ಗೆ ಹೇಳೋದಾದ್ರೆ 7 ಮಂತ್ಸ್ ಅಲ್ಲಿ ನಾನು ಇದನ್ನ ಒಂದು ಸರ್ವಿಸ್ ಮಾಡಿಸಿದೀನಿ. ಟಿಲ್ ಡೇಟ್ 0 ಇಶ್ಯೂಸ್. ಒಂದೇ ಆಯಿಲ್ ಚೇಂಜ್ ಇಲ್ಲಿವರೆಗೂ ಆಗಿರೋದು. 2740 ಕಿಲೋಮೀಟರ್ಸ್ ಓಡಿಸಿದೀನಿ ಗಾಡಿನ. ಅಂಡ್ ಒಂದಷ್ಟು ಬಿಲ್ಡ್ ಕ್ವಾಲಿಟಿ ವಿಷಯಗಳಲ್ಲಿ ಹೇಳೋದಾದ್ರೆ ಗಾಡಿ ಸೂಪರ್ ಟಾಪ್ ನಾಚ್ ಬಿಲ್ಡ್ ಕ್ವಾಲಿಟಿ ಅಂತ ಹೇಳ್ಬೋದು. ಬಟ್ ಕೆಲವೊಂದು ಕಡೆ ಇಟ್ ಲ್ಯಾಕ್ಸ್ ದ ಬಿಲ್ಡ್ ಕ್ವಾಲಿಟಿ. ಇಲ್ಲಿ ನೋಡ್ತಾ ಇರ್ಬೋದು, ಆಲ್ರೆಡಿ ರಸ್ಟ್ ಫಾರ್ಮೇಶನ್ ಆಗಿದೆ. ನೀವು ಎಷ್ಟೇ ನೀಟಾಗಿ ಚೈನ್ ಲೂಬ್ ಮಾಡಿ ಇಟ್ಕೊಂಡ್ರು, ನಾನು ಪ್ರತಿ 400 ಕಿಲೋಮೀಟರ್ಸ್ 500 ಕಿಲೋಮೀಟರ್ಸ್ ಲೂಬ್ ಮಾಡಿ ಅಂತಾರೆ, ಬಟ್ ನಾನು ಪ್ರತಿ 400 ಕಿಲೋಮೀಟರ್ಸ್ಗೆ ಪ್ರಾಪರ್ ಲೂಬ್ ಮಾಡಿ ಇರ್ತೀನಿ. ಸ್ಟಿಲ್ ಚೈನ್ ಮೇಲೆ ರಸ್ಟ್ ಫಾರ್ಮ್ ಆಗಿದೆ. ಇದಕ್ಕಿಂತ ಎಷ್ಟು ಕ್ಲೀನ್ ಆಗಿ ನಾನು ಗಾಡಿ ಇಡಬೇಕು, ಇದಕ್ಕಿಂತ ಎಷ್ಟು ನೀಟಾಗಿ ಇಡಬೇಕು ನನಗೆ ಗೊತ್ತಿಲ್ಲ. ಚೈನ್ ಮೇಲೆ ರಸ್ಟ್ ಫಾರ್ಮೇಶನ್ ಆಗಿದೆ. ಸೊ ಒಂದು ಮೈನಸ್ ಪಾಯಿಂಟ್ ಬಿಲ್ಡ್ ಕ್ವಾಲಿಟಿಗೆ. ಇನ್ನೊಂದು ಏನ್ ಹೇಳ್ಬೇಕು ಅಂದ್ರೆ, ನಾನು ತಗೊಂಡಿದ್ದ ದಿನದಿಂದ ಇಲ್ಲಿವರೆಗೂ ಇದ್ರ ಮೇಲೆ ರಸ್ಟ್ ಯಾಕಿದೆ ಅಂತ ನನಗೆ ಗೊತ್ತಿಲ್ಲ. ಈ ಒಂದು ಚಾಸಿಸ್ ನಂಬರ್ ಮೇಲೆ ರಸ್ಟ್ ಫಾರ್ಮೇಶನ್ ಅವಾಗಿಂದನೂ ಹಿಂಗೆ ಇದೆ. ಅದೊಂದು ನನಗೆ ಇಷ್ಟ ಆಗ್ಲಿಲ್ಲ. ಸೊ ಬಿಲ್ಡ್ ಕ್ವಾಲಿಟಿಗೆ ನನ್ನ ಕಡೆಯಿಂದ 8/10 ಈ ಒಂದು GTಗೆ. ಗಾಡಿ ಬಗ್ಗೆ ನನ್ಗೆ ಏನೇನೆಲ್ಲ ಇಷ್ಟ ಅಂತ ಹೇಳೋದಾದ್ರೆ, ಒಂದು ಇದರ ರೋಡ್ ಪ್ರೆಸೆನ್ಸು, ಸ್ಟೈಲು ಸಖತ್ತಾಗಿದೆ, ಒಳ್ಳೆ ಲುಕ್ ಇದೆ, ಒಳ್ಳೆ ಫೀಲ್ ಇದೆ. ಇದ್ರ ಸಿಗುವಂತ ರೋಡ್ ಪ್ರೆಸೆನ್ಸ್ ಮಾತ್ರ ಅಲ್ಟಿಮೇಟ್ ಆಗಿದೆ ಅಂತ ಹೇಳ್ಬೋದು. ಸೆಕೆಂಡ್ ಬಂದು ಇದರ ಒಂದು ಇಂಜಿನ್ 648cc ಪ್ಯಾರಲಲ್ ಟ್ವಿನ್ ಇಂಜಿನ್, ಸಿಕ್ಕಾಪಟ್ಟೆ ಸ್ಮೂತ್ ಆಗಿದೆ, ಒಳ್ಳೆ ಪವರ್ ಇದೆ, ಕಂಫರ್ಟೇಬಲ್ ಆಗಿದೆ, ಚೆನ್ನಾಗ್ ಅನ್ಸುತ್ತೆ. ಮೂರನೇದ್ ಬಗ್ಗೆ ಹೇಳೋದಾದ್ರೆ ಇದ್ರಲ್ಲಿರುವಂತ ಎಕ್ಸಾಸ್ಟ್ ನೋಟ್, ಸ್ಟಾಕ್ ಎಕ್ಸಾಸ್ಟ್ ಆಗಿದ್ರು ಬ್ಯೂಟಿಫುಲ್ ಆಗಿದೆ. ಗಾಡಿಲಿ ನನಗೆ ಏನ್ ಇಷ್ಟ ಇಲ್ಲ ಅಂದ್ರೆ, ಪರ್ಫೆಕ್ಟ್ ಬೈಕ್ ಅಂತ ಯಾವ್ದು ಇಲ್ಲ, ಬಟ್ ಕೆಲವೊಂದಷ್ಟು GTಲಿ ಇಂಪ್ರೂವ್ ಮಾಡ್ಬೋದು. ಒಂದು ಇದರ ಒಂದು ವೆಯ್ಟ್, ಆಮೇಲೆ ಹೀಟ್. ಟ್ರಾಫಿಕ್ ಅಲ್ಲಿ ಸಿಕ್ಕಾಪಟ್ಟೆ ಹೀಟ್ ಇದೆ. ಅಂಡ್ ಪಿಲಿಯನ್ ಕಂಫರ್ಟ್ ತುಂಬಾನೇ ಕಾಂಪ್ರಮೈಸ್ ಮಾಡ್ಬಿಟ್ಟಿದ್ದಾರೆ. ಸೊ ದೇ ಶುಡ್ ಇಂಪ್ರೂವ್ ದಟ್ ಪಿಲಿಯನ್ ಕಂಫರ್ಟ್. ಈ ಮಿರರ್ಸ್ಗಳು ಏನು ನೋಡ್ತಿದ್ದೀರಾ, ಇದು ಎಷ್ಟು ಚೆನ್ನಾಗಿ ಕಾಣಿಸುತ್ತೋ ಅಷ್ಟೇ ಕೆಡದಾಗಿದೆ ಇದರ ಒಂದು ಫಂಕ್ಷನಾಲಿಟಿ. ಲುಕ್ಸಿಗೆ ಮಾತ್ರ ಚಂದ ಅಷ್ಟೇ, ಬಟ್ ಇದರ ಒಂದು ವಿಸಿಬಿಲಿಟಿ 0 ಅಂತಾನೆ ಹೇಳ್ತೀನಿ, ಅಷ್ಟು ಕೆಡದಾಗಿದೆ. ಹಿಂಗೆ ಈ ಗಾಡಿ ನೋಡ್ತಿದ್ರೆ ಯಾರಿಗೆ ತಾನು ಇಷ್ಟ ಆಗಲ್ಲ ಹೇಳಿ. ಇದರಲ್ಲಿ ಎಷ್ಟು ನೆಗೆಟಿವ್ಸ್ ಇದೆಯೋ ಅದಕ್ಕಿಂತ ಡಬಲ್ ಪಾಸಿಟಿವ್ಸ್ ಈ ಗಾಡೀಲಿದೆ. ಅದಕ್ಕೆ ಈ ಗಾಡಿಗೆ ಅಷ್ಟು ಫ್ಯಾನ್ ಬೇಸ್ ಇರೋದು, ಅಷ್ಟು ಜನ ಇಷ್ಟಪಡೋದು. ಸೊ ಫೈನಲ್ ವರ್ಡಿಕ್ಗೆ ಬರೋದಾದ್ರೆ 7 ಮಂತ್ಸ್ ಆಯಿತು, 2700 ಕಿಲೋಮೀಟರ್ಸ್ ಕಂಪ್ಲೀಟೆಡ್ ಇನ್ ದಿಸ್ ರಾಯಲ್ ಎನ್ಫೀಲ್ಡ್ ಕಾಂಟಿನೆಂಟಲ್ GT 650. ಯಾವುದೇ ಬೈಕು ಪರ್ಫೆಕ್ಟ್ ಅಂತ ಹೇಳಲ್ಲ, ಇದರಲ್ಲೂ ಒಂದಷ್ಟು ಮಿಸ್ಸಿಂಗ್ ಆಗಿದೆ. ಬಟ್ ಫುಲ್ಲಿಂದ ಚೂಸ್ ಮಾಡಿದ್ರೆ ಡೆಫಿನೆಟ್ಲಿ GT ನಿಮಗೆ ಡಿಸಪಾಯಿಂಟ್ ಮಾಡಲ್ಲ. ಇಷ್ಟು ಒಂದು ವಿಡಿಯೋ ಆಗಿತ್ತು. ಹೋಪ್ಫುಲಿ ನಿಮ್ಗೆ ಇಷ್ಟ ಆಗಿರುತ್ತೆ. ಇಷ್ಟ ಆಗಿದ್ರೆ ಕಮೆಂಟಲ್ಲಿ ಹಾಕಿ. ಏನಾದ್ರು ಕ್ವೆಶನ್ ಇದ್ರೆ ಅದನ್ನು ಕೇಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಲ್ಲಿವರೆಗೂ ನೋಡಿದ್ದು ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಸಿ ಯು ಆಲ್ ಇನ್ ದಿ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು ಆ್ಯಂಡ್ ಬಾಯ್.